ಇನ್ನು ದರ್ಶನ್ ವಿರುದ್ಧ ತನಿಖೆ ನಡೆಸ್ತಾ ಇರತಕ್ಕಂಥ ಪೊಲೀಸರಿಗೆ ಪ್ರಬಲ ಸಾಕ್ಷಿಯೊಂದು ಸಿಕ್ಕಿದೆ ಎನ್ನುವಂತಹ ಮಾಹಿತಿ. ಓಕೆ, ಕೊಲೆ ಪ್ರಕರಣದಲ್ಲಿ ದರ್ಶನ್ ವಿರುದ್ಧ ಸಿಕ್ಕಿದೆಯಾ ಪ್ರಬಲ ಸಾಕ್ಷ್ಯ ಅಂತ. ಹೆಂಗೆ ಅಂದರೆ ಆರೋಪಿ ವಿನಯ್ ಮೊಬೈಲ್ನಿಂದ ಈ ಸಾಕ್ಷಿ ಸಿಕ್ಕಿದೆ ಅನ್ನುವಂತಹ ಮಾಹಿತಿ. ಆ ಸಾಕ್ಷಿ ದರ್ಶನ್ಗೆ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡುತ್ತಾ ಅಂತ. ಇದು ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷಿಯನ್ನು ಕಲೆ ಹಾಕಿದ್ದಾರೆ ಪೊಲೀಸರು. ಅದು ಕೂಡ ಆರೋಪಿ ವಿನಯ್ ಮೊಬೈಲ್ನಿಂದ ಸಾಕ್ಷಿ ಸಿಕ್ಕಿದೆ. ಮೊಬೈಲನ್ನು ರಿಟ್ರೀವ್ ಮಾಡಿದಾಗ ಎಲ್ಲರ ಮೊಬೈಲು ಈಗ ಪೊಲೀಸ್ ಸುಪರ್ದಿಯಲ್ಲೇ ಇದೆ. ಒಬ್ಬೊಬ್ಬರದ್ದೇ ಮೊಬೈಲ್ ರಿಟ್ರೀವ್ ಮಾಡ್ತಾ ಇದ್ದಾಗ ಕೆಲವು ಮಾಹಿತಿಗಳು ಸಿಗುವಂತಹ ಸಾಧ್ಯತೆ ಇತ್ತು. ಅದರ ಪ್ರಕಾರ ಈಗ ವಿನಯ್ ಮೊಬೈಲ್ನಲ್ಲಿ ಸಿಕ್ಕಿದೆ ಅಂತ ಮಾಹಿತಿ. 12 ದಿನ ಆಯಿತು ಈಗಾಗಲೇ ಜೈಲು ಪಾಲಾಗಿ ದರ್ಶನ್ ವಿರುದ್ಧ ಈಗ ಪೊಲೀಸರಿಗೆ ಬಹುದೊಡ್ಡ ಸಾಕ್ಷಿಯೊಂದು ಲಭ್ಯವಾಗಿದೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಯಾಕೆಂದರೆ ಇನ್ನೂ ಚಾರ್ಜ್ ಶೀಟ್ ಹಾಕಿಲ್ಲ, ತನಿಖೆ ನಡೀತಾನೇ ಇದೆ, ಮಾಹಿತಿಗಳನ್ನು ಕಲೆ ಹಾಕ್ತಾನೇ ಇದ್ದಾರೆ ಪೊಲೀಸರು. A10 ಅಂದರೆ ಈ ಪ್ರಕರಣದಲ್ಲಿ 10ನೇ ಆರೋಪಿ ಆಗಿರ್ತಕ್ಕಂಥ ವಿನಯ್ ಮೊಬೈಲ್ನಲ್ಲಿ ಸಿಕ್ಕಿರುವಂತಹ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ವಿರುದ್ಧ ಪೊಲೀಸರಿಗೆ ದೊಡ್ಡ ಸಾಕ್ಷಿ. ಬಟ್ ಯಾವ ರೀತಿ ಸಾಕ್ಷಿ? ಟೆಕ್ನಿಕಲ್ ಎವಿಡೆನ್ಸ್ ಆಗುತ್ತಿದ್ದು ನಿಜ, ಬಟ್ ಅದು ನೋಡಬೇಕು. ವಿನಯ್ ಮೊಬೈಲ್ನ ರಿಟ್ರೀವ್ ಮಾಡಿದಾಗ ಈ ಸಾಕ್ಷಿಗಳು ಸಿಕ್ಕಿದೆ ಅಂತಕ್ಕಂಥದ್ದು. ಈ ಸಾಕ್ಷಿ ದರ್ಶನ್ಗೆ ಸಂಬಂಧಪಟ್ಟಿದ್ದು ಅನ್ನೋದು ಕೂಡ ಗೊತ್ತಾಗಿದೆ. ಈ ಸಾಕ್ಷಿಯನ್ನು ಆಧರಿಸಿ ತನಿಖೆಯನ್ನು ಮತ್ತಷ್ಟು ತೀವ್ರಗೊಳಿಸ್ತಾರೆ ಪೊಲೀಸರು. ಸಹಜವಾಗಿ ಎಲ್ಲೆಲ್ಲಿ ಏನೇನು ಸಾಧ್ಯತೆಗಳಿದೆಯೋ ಎಲ್ಲ ಕಡೆಯಲ್ಲೂ ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. 90 ದಿನಗಳು ಟೈಮ್ ಇರುತ್ತೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಕೋರ್ಟ್ಗೆ. ಆ 90 ದಿವಸದಲ್ಲಿ ಈಗಾಗಲೇ ಎಲ್ಲರ ವಿಚಾರಣೆಯನ್ನು ಮಾಡಿ ಎಲ್ಲರನ್ನೂ ಜುಡಿಷಿಯಲ್ ಕಸ್ಟಡಿ ಕಳಿಸ್ಬಿಟ್ಟಿದ್ದಾರೆ ಪೊಲೀಸರು. ಈಗ ಚಾರ್ಜ್ ಶೀಟ್ ರೆಡಿ ಆಗಬೇಕಲ್ಲ, ಇಡೀ ಪ್ರಕರಣದ ಚಾರ್ಜ್ ಶೀಟ್. ಅದೇನು 800 ಪುಟನೋ 1000 ಪುಟನೋ 1500 ಪುಟನೋ ಯಾರಿಗೂ ಗೊತ್ತು. ಎಲ್ಲರ ಬಗ್ಗೆನೂ ಯಾರ್ಯಾರ ಪಾತ್ರ ಏನು ಎತ್ತ ಅಂತ ಹೇಳಬೇಕಲ್ಲ, ಅದು ಸಿಕ್ಕಿದೆ ಅಂತ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಮೊಬೈಲ್ನಲ್ಲಿ ಏನೇ ಸಾಕ್ಷಿ ಸಿಕ್ಕಿದ್ರೂ ಕೂಡ ಅದು ಟೆಕ್ನಿಕಲ್ ಎವಿಡೆನ್ಸ್ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾದರೆ ವಿನಯ್ ಮೊಬೈಲ್ನಲ್ಲಿ ಸಿಕ್ಕಿರ್ತಕ್ಕಂಥ ಸಾಕ್ಷಿ ಏನು? ಇದು ದರ್ಶನ್ಗೆ ಯಾವ ರೀತಿ ಕಂಟಕವಾಗಬಹುದು ಅಂತ. ಅರವಿಂದ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಾರಂಭದಿಂದಲೂ ಕೂಡ ತನಿಖೆ ನಡೆದಂಥ ಪೊಲೀಸರಿಗೆ ಒಂದಷ್ಟು ಪ್ರಾಥಮಿಕವಾಗಿ ಮಾಹಿತಿಗಳು ಲಭ್ಯವಾಗಿದ್ವು. ಅದರಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಪಾತ್ರದ ಬಗ್ಗೆ ಮಹತ್ವದ ಸುಳಿವುಗಳು ಕೂಡ ಪೊಲೀಸರಿಗೆ ಪತ್ತೆಯಾಗಿದ್ವು. ಅದೇ ಕಾರಣಕ್ಕೆ ಅವತ್ತು ಏಕಾಏಕಿ ನಟ ದರ್ಶನ್ನ ಮೈಸೂರಲ್ಲಿ ಹೋಗಿ ಬಂಧನ ಮಾಡ್ಕೊಂಬಂದಿದ್ರು. ಆ ಸಂಬಂಧಪಟ್ಟ ಹಾಗೆ ಅವತ್ತೇ ಮಾಹಿತಿಗಳು ಕೂಡ ಸಿಕ್ಕಿದ್ವು. ಆದರೆ ಆರೋಪಿಗಳ ಮೊಬೈಲನ್ನು ವಶಕ್ಕೆ ಪಡೆದಂಥ ಪೊಲೀಸರು ರಿಟ್ರೀವ್ಗೆ ಕೊಟ್ಟಿರ್ತಾರೆ. ರಿಟ್ರೀವ್ ಕೊಟ್ಟ ನಂತರದಲ್ಲಿ ಅದರಲ್ಲಿ ರಿಟ್ರೀವ್ ಬಂದ ನಂತರದಲ್ಲಿ ಮೊಬೈಲಲ್ಲಿ ವಿನಯ್ ಏನಿದ್ದ ಆರೋಪಿ A10 ಆರೋಪಿ, ಆತನ ಮೊಬೈಲ್ನಲ್ಲಿ ಪೊಲೀಸರ ತನಿಖೆಯಲ್ಲಿ ಪ್ರಾರಂಭದಲ್ಲಿ ಏನು ಗೊತ್ತಾಗಿತ್ತು ಅದಕ್ಕೆ ಪೂರಕವೆಂಬಂತೆ ಪ್ರಬಲ ಸಾಕ್ಷಿಯೊಂದು ಆ ರಿಟ್ರೀವಲ್ಲಿ ಮೊಬೈಲಲ್ಲಿ ಪತ್ತೆ ಆಗಿರೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಆ ಸಾಕ್ಷ್ಯ ನಟ ದರ್ಶನ್ಗೆ ದೊಡ್ಡ ಸಮಸ್ಯೆ ತಂದೊಡ್ಡುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಅಷ್ಟು ಬಲವಾದ ಸಾಕ್ಷಿ ಈಗ ಆರೋಪಿ ವಿನಯ್ ಮೊಬೈಲಲ್ಲಿ ಪೊಲೀಸರಿಗೆ ಲಭ್ಯವಾಗಿರುವಂಥದ್ದು. ಹಾಗಾಗಿ ಆ ಮೊಬೈಲಲ್ಲಿ ಸಿಕ್ಕಿರುವಂಥ ಸಾಕ್ಷ್ಯ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಇನ್ನೂ ಹೊರಗಡೆ ಹೇಳಿಲ್ಲ. ಅಂದರೆ ಅದು ಹಲ್ಲೆ ಮಾಡ್ತಾ ಇರುವಂಥ ದೃಶ್ಯನ, ಅಥವಾ ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡಿರುವಂಥದ್ದ, ಅಥವಾ ಆತ ಜೊತೆಗೆ ಅವಾಚ್ಯವಾಗಿ ನಿಂದನೆ ಆರೋಪ ಏನು ಕೇಳಿ ಬರ್ತಾ ಇದ್ದು ನಿಂದನೆ ಮಾಡ್ತಾ ಇರುವಂಥದ್ದು. ಈ ರೀತಿಯಾಗಿ ಹಲವು ಮಾಹಿತಿ ಅನುಮಾನಗಳು ಕೂಡ ಇರುವಂಥದ್ದು. ಮತ್ತು ಆ ಜಾಗದಲ್ಲಿ CCTV ಕೂಡ ಇತ್ತು. ಆ ಮಾಹಿತಿಗಳು ಕೂಡ ಆ ಮೊಬೈಲಲ್ಲಿ ಇತ್ತ ಅನ್ನೋದ್ರ ಬಗ್ಗೆ ಈಗ ಅನುಮಾನಗಳು ಶುರುವಾಗಿರುವಂಥದ್ದು. ಈಗ ಪೊಲೀಸರ ಮಾಹಿತಿ ಪ್ರಕಾರ ರಿಟ್ರೀವ್ ಆಗಿರೋ ಮೊಬೈಲಲ್ಲಿ ಸಿಕ್ಕಿರುವಂಥ ಸಾಕ್ಷ್ಯ ನಟ ದರ್ಶನ್ಗೆ ಒಂದು ಗಂಭೀರ ಸ್ವರೂಪದ ಏನು ಈ ಪ್ರಕರಣದಲ್ಲಿ ಅಲ್ಲೇ ಏನು ಜೈಲಲ್ಲಿದ್ದಾನೆ ಇದು ಪ್ರಬಲ ಸಾಕ್ಷಿಯಾಗಿ ಉಳಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟದಲ್ಲಿ ಏನು ಕೋರ್ಟಲ್ಲಿ ಸಮಸ್ಯೆ ಆಗುವ ಸಾಧ್ಯತೆ ಹೆಚ್ಚಾಗಿರೋದ್ರ ಬಗ್ಗೆ ಈಗ ಅಧಿಕಾರಿಗಳು ಮಾಹಿತಿ ಲಭ್ಯ ಆಗಿರುವಂಥದ್ದು. ಅಥವಾ ಸೊ ಇವಾಗ ನೋಡೋಣ, ಇವಾಗ ಎಷ್ಟೋ ಸಾಕ್ಷಿಗಳು ಕಲೆ ಹಾಕಿದಾರಂತೆ, ಅದ್ರ ಜೊತೆಗೆ ಇದು ಕೂಡ ಒಂದು. ಬಟ್ ಅದಕ್ಕೆ ಎಕ್ಸಾಕ್ಟಾಗಿ ಅದರಲ್ಲಿ ಏನಿದೆ ಮೊಬೈಲ್ನಲ್ಲಿ, ಯಾವ ರೀತಿ ಇದು ದರ್ಶನ್ಗೆ ಸಂಕಷ್ಟ ತಂದೊಡ್ಬೋದು, ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆದಾಗಲೇ ಗೊತ್ತಾಗುವಂತಹದ್ದು. ಅಲ್ಲಿ ತನಕ ಇದು ಏನು ಎತ್ತ ಅಂತಕ್ಕಂಥದ್ದು ಡಿಸ್ಕ್ಲೋಸ್ ಮಾಡಲ್ಲ ಪೊಲೀಸರು.